ಶ್ರೀ ಹರಿವಾಯುಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ಪ್ರಸನ್ನಶೂರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಪದ್ಮನಾಭೋ ಅರವಿಂದಾಕ್ಷಃ ಪದ್ಮಗರ್ಭಶರೀರಭೃತ್ ಮಹರ್ಧಿರ್ವೃದ್ಧೋ ವೃದ್ಧಾತ್ಮ ಮಹಾಕ್ಷೋ ಗರುಡಧ್ವಜಃ. ನಾವು ನಿನ್ನೆ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ವೃದ್ಧಾತ್ಮ ಎಂಬುವಂತಹ ಭಗವಂತನ ಹೆಸರನ್ನು ಹೇಳಿಕೊಂಡ ಗುಣತಃ ಪ್ರವೃದ್ಧರಾಗಿರುವವರಲ್ಲಿ ವಿಶೇಷವಾಗಿ ಭಗವಂತ ವ್ಯಾಪಿಸಿರ್ತಾನೆ ಅಂತ ಹೇಳ್ತಾ, ವೃದ್ಧೇಷು ಗುಣತಃ ಪ್ರವೃದ್ಧೇಷು ಆತನೋತಿ ಇತಿ ವೃದ್ಧಾತ್ಮ ಅಂತ ಹೇಳ್ಕೊಂಡಿದ್ದೇವೆ. ಇನ್ನು ಇವತ್ತು ವೃದ್ಧಾಃ ಗುಣತಃ ಪ್ರವೃದ್ಧಾಃ ಜ್ಞಾನಿನಃ ಆತ್ಮ ಶರೀರಂ ಪ್ರತಿಮಾ ಇತಿ ಯಾವತ್ತು ಯಸ್ಯ ಸಹ ವೃದ್ಧಾತ್ಮ. ಪ್ರವೃದ್ಧರಾದವರು ಯಾರು? ಪ್ರವೃದ್ಧರಾದವರು ವೃದ್ಧಾಃ ಗುಣತಃ ಪ್ರವೃದ್ಧಾಃ, ಗುಣಗಳಿಂದ ಚೆನ್ನಾಗಿ ಪ್ರವೃದ್ಧರಾದವರು. ಅವರು ಯಾರು? ಜ್ಞಾನಿನಃ, ಜ್ಞಾನಿಗಳು. ಅಂತಹ ಜ್ಞಾನಿಗಳಿಗೆ ಆತ್ಮ ಶರೀರಂ ಅಂದರೆ ಯಾರು ಗುಣಗಳಿಂದ ಪ್ರವೃದ್ಧರಾಗಿರುವ ಜ್ಞಾನಿಗಳು ಯಾರಿದ್ದಾರೋ ಆತ್ಮ ಶರೀರಂ ಪ್ರತಿಮಾ ಇತಿ ಯಾವತ್ತು, ಅಂಥವರ ಪ್ರತೀಕರಾಗಿ ಇರುವವರು. ಅಂಥವರ ಪ್ರತೀಕರಾಗಿರುವವರೋ ಅಂಥವನು. ಅಂದರೆ ನಮಗೆ ಭಗವಂತನ ಪ್ರತೀಕರಾಗಿರ್ತಾರೆ, ಪ್ರತಿಮಾ ಆಗಿರ್ತಾರೆ ಜ್ಞಾನಿಗಳು. ಅದಕ್ಕೆ ನಾವು ಜ್ಞಾನಿಗಳನ್ನು ವಿದ್ವಾನ್ ಸರ್ವತ್ರ ಪೂಜ್ಯತೆ, ಈ ಜ್ಞಾನಿಗಳು ಭಗವಂತನ ಪ್ರತೀಕರಾಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಅಂದರೆ ಗುಣಪ್ರವೃದ್ಧರಾದವರಿಗೆ ಅವರು ಯಾರ ಪ್ರತೀಕರಾಗಿರ್ತಾರೆ ಅಂದರೆ ಭಗವಂತನ ಪ್ರತೀಕರಾಗಿರ್ತಾರೆ. ಆದ ಕಾರಣ ಭಗವಂತನಿಗೆ ವೃದ್ಧಾತ್ಮ. ಒಟ್ಟಾರೆ ಭಗವಂತ ಜ್ಞಾನಿಗಳಿಗೆ ಎಷ್ಟು ಸ್ಥಾನವನ್ನು ಕೊಟ್ಟಿದ್ದಾನೆ. ಭಗವದ್ಗೀತೆಯಲ್ಲಿ ಜ್ಞಾನೀ ಸಚ ಮಮ ಪ್ರಿಯ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಜ್ಞಾನಿಗಳಿಗೆ ಉತ್ಕೃಷ್ಟವಾದ ಸ್ಥಾನವನ್ನು ಕೊಟ್ಟದೆ ಶಾಸ್ತ್ರ. ಇನ್ನು ವೃದ್ಧಾನಾಂ ಗುಣವೃದ್ಧಾನಾಂ ಬ್ರಹ್ಮಾದೀನಾಂ ಆತ್ಮ ಅಂತರ್ಯಾಮಿ ಇತಿ ವೃದ್ಧಾತ್ಮ. ಗುಣಪ್ರವೃದ್ಧರಾದ ಬ್ರಹ್ಮಾದಿಗಳಿಗೂ ಅಂತರ್ಯಾಮಿಯಾಗಿದ್ದಾನೆ. ಇನ್ನು ಗುಣಪ್ರವೃದ್ಧರು ಅಂತ ನಾವು ಮುಂದೆ ಹೇಳ್ಕೊಂಡಿದ್ದೇವೆ. ವೃದ್ಧಾ ಗುಣತಃ ಪ್ರವೃದ್ಧಾ ಜ್ಞಾನಿನಃ ಅಂಥೇಳಿ. ಇನ್ನು ಬ್ರಹ್ಮದೇವರು ಜೀವೋತ್ತಮರು. ಜೀವರಲ್ಲಿ ಅವರಿಗೆ ಇರುವಷ್ಟು ಭಗವಂತನ ಜ್ಞಾನ ಇನ್ನು ಯಾರಿಗೂ ಇರೋದಿಲ್ಲ. ಅಂತಹ ಗುಣಪ್ರವೃದ್ಧರಾದ ಬ್ರಹ್ಮಾದಿಗಳಿಗೂ ಅಂತರ್ಯಾಮಿಯಾಗಿದ್ದಾನೆ. ಆದ ಕಾರಣ ಭಗವಂತನಿಗೆ ವೃದ್ಧಾತ್ಮ ಅಂತ ಹೆಸರು. ಬೃಹದಾರಣ್ಯಕ ಉಪನಿಷತ್ ಭಾಷ್ಯ. ಯೋ ವಿಜ್ಞಾನೇ ತಿಷ್ಠನ್ ವಿಜ್ಞಾನಾದಂತರೋ ಯಂ ವಿಜ್ಞಾನಂ ನ ವೇದ ಯಸ್ಯ ವಿಜ್ಞಾನಂ ಶರೀರಂ ಯೋ ವಿಜ್ಞಾನಾದಂತರೋ ಯಮಯತ್ಯೇಷ ತ ಆತ್ಮ ಅಂತರ್ಯಾಮ್ಯಮೃತಃ. ಆತ್ಮ ವಿಜ್ಞಾನಮಿತಿ ತು ಸರ್ವಜೀವಾಭಿಮಾನವಾನ್ ಬ್ರಹ್ಮೈವೋಕ್ತಃ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಆಚಾರ್ಯರು ಮಹಾಮೀಮಾಂಸ ಗ್ರಂಥ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ.
ಸರ್ವ ಜೀವಾಭಿಮಾನಿ ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ. ಸರ್ವ ಜೀವಾಭಿಮಾನಿಯಾದ ಚತುರ್ಮುಖ ಬ್ರಹ್ಮನನ್ನು ಬೃಹದಾರಣ್ಯಕ ಉಪನಿಷತ್ತು ವಿಜ್ಞಾನ ಎಂದು ಕರೀತಾ ಇದೆ. ಅಂತಹ ವಿಜ್ಞಾನ ಹೆಸರಿನಿಂದ ಬ್ರಹ್ಮನನ್ನು ಉಲ್ಲೇಖ ಮಾಡಿ ಅಂತಹ ಬ್ರಹ್ಮನಿಗೂ ಭಗವಂತನು ಅಂತರ್ಯಾಮಿಯಾಗಿದ್ದಾನೆ. ಅದಕ್ಕೆ ಆಚಾರ್ಯರು ಹೇಳಿದರು, ಮಹಾಮೀಮಾಂಸ ಗ್ರಂಥರು, ಆತ್ಮ ವಿಜ್ಞಾನಮಿತಿತು ಸರ್ವಜೀವಾಭಿಮಾನವಾನ್. ವಿಜ್ಞಾನ ಎಂದು ಕರೆಯಲ್ಪಡುವಂತಹ ಚತುರ್ಮುಖ ಬ್ರಹ್ಮ ಸರ್ವಜೀವಾಭಿಮಾನಿಯಾಗಿದ್ದಾರೆ. ಅಂತಹ ಬ್ರಹ್ಮನಿಗೂ ಕೂಡ ಭಗವಂತನು ಅಂತರ್ಯಾಮಿಯಾಗಿದ್ದಾನೆ ಅಂತ ಹೇಳಲ್ಪಡ್ತಾ ಇದೆ. ಇನ್ನು ಪರಿಪೂರ್ಣತ್ವಾತ್ ವೃದ್ಧ ಜೀವಾತ್ಮನಾಂ ಇಂದ್ರಿಯದ್ವಾರ ವಿಷಯಾನ್ ಅತ್ತಿ ಇತಿ ಆತ್ಮ ವೃದ್ಧಶ್ಚಾಸೌ ಆತ್ಮ ಚ ವೃದ್ಧಾತ್ಮ ಅಂತ. ವೃದ್ಧ ಆತ್ಮ ವೃದ್ಧಾತ್ಮ. ಪರಿಪೂರ್ಣತ್ವಾತ್ ವೃದ್ಧ, ಭಗವಂತನು ಪರಿಪೂರ್ಣನಾಗಿದ್ದಾನಾದ ಕಾರಣ ಅವನು ವೃದ್ಧ. ಜೀವಾತ್ಮನಾಂ ಇಂದ್ರಿಯದ್ವಾರ ವಿಷಯಾನ್ ಅತ್ತಿ ಇತಿ ಆತ್ಮ. ಜೀವಾತ್ಮರ ಇಂದ್ರಿಯಗಳ ದ್ವಾರ ವಿಷಯ ಪದಾರ್ಥಗಳನ್ನು ಭೋಗಿಸುತ್ತಾನಾದ ಕಾರಣ ಆತ್ಮ ಅಂತ. ವೃದ್ಧಶ್ಚಾಸೌ ಆತ್ಮ ಚ ವೃದ್ಧಾತ್ಮ. ಪರಿಪೂರ್ಣನಾಗಿದ್ದಾನೆ ಹಾಗೂ ಜೀವಾತ್ಮರ ಇಂದ್ರಿಯಗಳ ಮೂಲಕ ವಿಷಯ ಪದಾರ್ಥಗಳನ್ನು ಭೋಗಿಸುತ್ತಾನೆ. ಆದ ಕಾರಣ ಭಗವಂತನಿಗೆ ವೃದ್ಧಾತ್ಮ ಅಂತ ಹೆಸರು. ಇನ್ನು ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ನಾರಾಯಣ ಶ್ರುತಿ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಭುಂಕ್ತೆ ಹರಿಹಿ ಶುಭಾನ್ ಭೋಗಾನ್ ಇಂದ್ರಿಯೇಷು ವ್ಯವಸ್ಥಿತಃ ಪೂರ್ಣಾನಂದೋಪಿ ಭಗವಾನ್ ಕ್ರೀಡೆಯ ಭುಂಕ್ತ ಏವತು. ಭಗವಂತ ಪೂರ್ಣಾನಂದವಾಗಿದ್ದಾನೆ. ಪೂರ್ಣಾನಂದವಾಗಿ ಇದ್ದು ಭಗವಂತ ಕ್ರೀಡೆಯಾಗಿ ಜೀವಾತ್ಮರ ಇಂದ್ರಿಯಗಳಲ್ಲಿ ಇದ್ದುಕೊಂಡು ಶುಭ ಭೋಗಗಳನ್ನು ಭೋಗಿಸುತ್ತಾನೆ ಎಂದು ನಾರಾಯಣ ಶ್ರುತಿ ಹೇಳ್ತಾ ಇದೆ. ಮೇಲೆ ಹೇಳಿರುವ ವಾಕ್ಯಕ್ಕೆ ಪರಿಪೂರ್ಣತ್ವಾತ್ ವೃದ್ಧ ಜೀವಾತ್ಮನಾಂ ಇಂದ್ರಿಯದ್ವಾರ ವಿಷಯಾನ್ ಅತ್ತಿ ಇತಿ ಆತ್ಮ ಎಂಬುವ ವಾಕ್ಯಕ್ಕೆ ಪೂರಕವಾಗಿ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ನಾರಾಯಣ ಶ್ರುತಿ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಹೌದು, ಪರಿಪೂರ್ಣತ್ವಾತ್ ವೃದ್ಧ, ಭಗವಂತನು ಪರಿಪೂರ್ಣನಾಗಿರೋದರಿಂದ ವೃದ್ಧ. ಹಾಗೆ ಜೀವರ ಇಂದ್ರಿಯಗಳಲ್ಲಿದ್ದು ಆ ವಿಷಯ ಪದಾರ್ಥಗಳಲ್ಲಿರುವ ತನ್ನದೇ ಆದ ಸ್ವಾಖ್ಯರಸವನ್ನು ಭಗವಂತ ಭೋಗಿಸುತ್ತಾ ಇದ್ದಾನೆ. ಯಾಕೆ ಭೋಗಿಸಬೇಕು? ಆ ಜೀವರ ಇಂದ್ರಿಯಗಳೊಳಗಿದ್ದು ವಿಷಯ ಪದಾರ್ಥಗಳಲ್ಲಿರುವ ತನ್ನದೇ ಆದ ಪದಾರ್ಥವನ್ನು ಸ್ವಾಖ್ಯ ರಸವನ್ನು ಯಾಕೆ ಅವನು ಭೋಗಿಸಬೇಕು ಅಂತ ಹೇಳಿದರೆ ಏನು ಅಂದರೆ ಅವನಿಗೆ ಅದು ಕ್ರೀಡೆ. ಅವನು ಅದು ಭೋಗಿಸುವುದರಿಂದ ಅವನಿಗೆ ಆಗುವ ಲಾಭವಾಗಲಿ ಪ್ರಯೋಜನವಾಗಲಿ ಏನೂ ಇಲ್ಲ. ಅವನು ಕ್ರೀಡೆಯಾಗಿ ಅದನ್ನು ಭೋಗಿಸುತ್ತಾನೆ. ಅರ್ಥಾತ್ ಮತ್ತು ಇಲ್ಲಿ ಪ್ರಶ್ನೆ ಬರುತ್ತೆ, ಯಾಕೆ ಕ್ರೀಡೆ ಯಾಕೆ ಆಗಬೇಕು? ಸುಮ್ಮನೆ ಆಟ ಆಡ್ತಾನೇನು ಅಂತ ಹೇಳಿದರೆ ಅದು ಭಗವಂತನ ಸ್ವಭಾವವೇ ಆಗಿದೆ. ದೇವಸ್ಯೈಷ ಸ್ವಭಾವೋಯಂ ಅಂತ ಹೇಳಿ ಶ್ರುತಿ ಹೇಳಿದಂತೆ ಅದು ಭಗವಂತನ ಸ್ವಭಾವವಾಗಿದೆ. ಸ್ವಭಾವ ಅಂತ ಹೇಳಿದಾಗ ಯಾವ ಪ್ರಯೋಜನವೂ ಅಲ್ಲಿ ಇರುವುದಿಲ್ಲ. ಯಾವ ಪ್ರಯೋಜನವಿಲ್ಲದೇ ಇದ್ದರೂ ಕೂಡ ಆ ಸ್ವಭಾವ ಅಂತಂದಾಗ ಸ್ವಭಾವಕ್ಕೆ ಅನುಗುಣವಾಗಿ ಅವನು ಹಾಗೆ ಅದೇ ರೀತಿಯಲ್ಲಿ ವರ್ತಿಸುತ್ತಾನೆ. ಈ ರೀತಿ ನಾರಾಯಣ ಶ್ರುತಿ ಹೇಳುತ್ತೆ. ಇನ್ನು ಅನಾದಿನಿತ್ಯತ್ವಾತ್ ವೃದ್ಧ
ಆ ತನೋತಿ ದೇಶತಃ ವಿಸ್ತೃತೋ ಭವತಿ ಇತಿ ಆತ್ಮ ವೃದ್ಧಶ್ಚಾಸೌ ಆತ್ಮ ಚ ವೃದ್ಧಾತ್ಮ. ಅನಾದಿನಿತ್ಯತ್ವಾತ್ ವೃದ್ಧ. ಭಗವಂತ ಅನಾದಿನಿತ್ಯನಾಗಿದ್ದಾನೆ, ಆದ ಕಾರಣ ಅವನು ವೃದ್ಧ ಅಂತ ಅವನಿಗೆ. ಮತ್ತು ಆತನೋತಿ ದೇಶತಃ ವಿಸ್ತೃತೋ ಭವತಿ ಇತಿ ಆತ್ಮ. ಭಗವಂತನು ದೇಶತಃ ವ್ಯಾಪ್ತನಾಗಿದ್ದಾನೆ. ದೇಶತಃ ಅಂಥೇಳಿದರೆ ಭಗವಂತ ಸರ್ವತ್ರ ವ್ಯಾಪ್ತ. ಭಗವಂತ ಇಲ್ಲದೇ ಇರುವ ಜಾಗವೇ ಇಲ್ಲ, ಆದ ಕಾರಣ ಅವನು ಆತ್ಮ ಎಂದು ಕರೆಯಲ್ಪಡ್ತಾನೆ. ಅನಾದಿನಿತ್ಯನಾಗಿದ್ದಾನೆ ಹಾಗೂ ಎಲ್ಲ ದೇಶಗಳಲ್ಲೂ ಇದ್ದಾನೆ, ಆದ ಕಾರಣ ಅವನಿಗೆ ವೃದ್ಧಾತ್ಮ, ವೃದ್ಧಶ್ಚಾಸೌ ಆತ್ಮ ಚ ವೃದ್ಧಾತ್ಮ ಅಂತ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ ಅಂತ ಹೇಳ್ತಾ, ಆಚಾರ್ಯ ಗೀತಾ ಭಾಷ್ಯದಲ್ಲೇನು ಹೇಳ್ತಾರೆ, ಪ್ರವೃದ್ಧ ಅನಾದಿರುವ ಅನಾದಿ ನಿತ್ಯಸ್ಯಾಪ್ಯುಪಲಕ್ಷಣಂ ಅಂತ ಹೇಳ್ತಾರೆ. ಏನು ತಾನು ಕೃಷ್ಣ ಹೇಳ್ತಾ ಇದ್ದಾನೆ, ತಾನು ಅನಾದಿ ನಿತ್ಯನಾಗಿರೋದರಿಂದ ಪ್ರವೃದ್ಧನಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಭಗವಂತ ಆತ್ಮ ಎಂದು ಕರೆಯಲ್ಪಡ್ತಾ ಅವನು ಎಲ್ಲ ಕಡೆ ವ್ಯಾಪಿಸಿರೋದರಿಂದ ವ್ಯಾಪಿಸಿದ್ದಾನೆ, ಆದ ಕಾರಣ ಅಂತ ಮಹಾಭಾರತ ಹೇಳ್ತಾ ಇದೆ. ಒಟ್ಟಾರೆ ಅನಾದಿನಿತ್ಯನು ಎಲ್ಲ ಕಡೆ ವ್ಯಾಪಿಸಿರುವವನು ಅಂತ ಮೇಲೆ ಹೇಳಿರುವ ವಾಕ್ಯಕ್ಕೆ ಪೂರಕವಾಗಿ ಅದನ್ನು ಬೆಂಬಲಿಸುತ್ತಾ ಭಗವಂತನ ವಾಕ್ಯಗಳನ್ನೇ ಹೇಳ್ತಾರೆ. ಅನಾದಿನಿತ್ಯನಾಗಿರೋದರಿಂದ ನಾನು ಪ್ರವೃದ್ಧನಾಗಿದ್ದೇನೆ, ಎಲ್ಲ ಕಡೆ ವ್ಯಾಪಿಸಿರುವುದರಿಂದ ಆತ್ಮನಾಗಿದ್ದೇನೆ, ಆದ ಕಾರಣ ವೃದ್ಧಶ್ಚಾಸೋ ಆತ್ಮ ಚ ವೃದ್ಧಾತ್ಮ ಅಂತ ಭಗವಂತನಿಗೆ ಹೆಸರು ಅಂತ ಹೇಳಿ, ಯಚ್ಚಾಪ್ನೋತಿ ತಸ್ಮಾದ್ ಆತ್ಮೇತಿ ಭಣ್ಯತೆ ಭಾರತ ವಾಕ್ಯ, ಅದು ಹೇಳಿಕೊಂಡಿದ್ದೇವೆ. ಇನ್ನು ವೃದ್ಧ ಪೂರ್ಣ ಆತ್ಮ ಯದಾ ದತ್ತೇ ತಸ್ಮಾದ್ ಆತ್ಮೇತಿ ಭಣ್ಯತೆ ಇತಿ ಸ್ವಾಮಿ ಇತ್ಯರ್ಥಃ. ವೃದ್ಧಶ್ಚಾಸೌ ಆತ್ಮ ಚ ವೃದ್ಧಾತ್ಮ. ಭಗವಂತನು ಪರಿಪೂರ್ಣನಾಗಿದ್ದಾನೆ ಮತ್ತು ಎಲ್ಲದಕ್ಕೂ ಆತ್ಮ ಅಂದರೆ ಸ್ವಾಮಿ ಅಂತರ್ಥ, ಪ್ರಭುವು ಅಂತರ್ಥ. ವೃದ್ಧಶ್ಚಾಸೌ ಆತ್ಮ ಚ ವೃದ್ಧಾತ್ಮ, ಒಂದೇ ಪದಕ್ಕೆ ಅನೇಕ ಅರ್ಥಗಳಿದೆ. ಅದರ ಪ್ರಕಾರ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಪರಿಪೂರ್ಣನಾಗಿದ್ದಾನೆ, ವೃದ್ಧ ಅಂದರೆ ಪರಿಪೂರ್ಣನಾಗಿದ್ದಾನೆ. ಆತ್ಮ ಅಂತ ಹೇಳಿದರೆ ಸ್ವಾಮಿ ಅಂತ ಅರ್ಥ. ಎಲ್ಲದಕ್ಕೂ ಅವನು ಒಡೆಯನಾಗಿರೋದರಿಂದ ಈ ಜಗತ್ತಿನಲ್ಲಿರುವ ಎಲ್ಲ ಪದಾರ್ಥಗಳಿಗೂ, ಚೇತನಾಚೇತನ ಸಕಲ ಪದಾರ್ಥಗಳಿಗೂ ಭಗವಂತ ಒಡೆಯನಾಗಿರೋದರಿಂದ ಆತ್ಮ ಅಂತ ಹೇಳಿದ್ದಾನೆ. ಆದ ಕಾರಣ ವೃದ್ಧಶ್ಚಾಸೌ ಆತ್ಮ ಚ ವೃದ್ಧಾತ್ಮ ಅಂತ ಹೆಸರು. ಅಷ್ಟೇ ಅಲ್ಲ, ಕಸ್ಮಾಚ್ಚ ತೇ ನಮೇರನ್ ಮಹಾತ್ಮನ್ ಪೂರ್ಣಶ್ಚಾಸಾವಾತ್ಮ ಚ ಇತಿ ಮಹಾತ್ಮ. ಗೀತಾದಲ್ಲಿ, ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಹೀಗೆ ಹೇಳ್ತಾ ಇದ್ದಾರೆ, ಭಗವಂತನು ಪರಿಪೂರ್ಣನಾಗಿದ್ದಾನೆ, ಎಲ್ಲದಕ್ಕೂ ಒಡೆಯನಾಗಿರುವುದರಿಂದಲೇ ಭಗವಂತ ಮಹಾತ್ಮ ಎಂದು ಕರೆಯಲ್ಪಡ್ತಾ ಇದ್ದಾನೆ ಅಂತ ಗೀತಾದಲ್ಲಿ, ಗೀತಾ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ವೃದ್ಧಾತ್ಮ ಎಂಬುವ ಭಗವಂತನ ನಾಮವನ್ನು ಹೇಳಿಕೊಂಡು ಇನ್ನು ಜಿಜ್ಞಾಸೆ. ವೃದ್ಧಾತ್ಮ ಅಂದರೆ ಇಲ್ಲಿವರೆಗೂ ನಾವು ಪೂರ್ಣಸ್ವರೂಪನು ಅಂತಲೇ ಹೇಳಿಕೊಂಡಿದ್ದೇವೆ. ಎಲ್ಲಿ ಗುಣಪೂರ್ಣ ಅಂತ ಹೇಳಿಲ್ಲ. ಇಷ್ಟು ವೃದ್ಧಾತ್ಮ ಎಂಬ ವೃದ್ಧ ಶಬ್ದಕ್ಕೆ ಪರಿಪೂರ್ಣನು ಪೂರ್ಣಸ್ವರೂಪನು ಅಂತ ಹೇಳಿಕೊಂಡಿದ್ದೇವೆ ಹೊರತು ಎಲ್ಲಿ ಗುಣಪೂರ್ಣ ಎಂಬ ಅರ್ಥವು ಹೇಳಿಲ್ಲ. ಆದರೆ ವೃದ್ಧಾತ್ಮ ಅಂತ ಹೇಳಿದಾಗ ಅವನು ಗುಣಪೂರ್ಣ ಎಂಬ ಅರ್ಥವು ಹೇಗೆ ಕೂಡತ್ತೆ ಅಂತ ಪ್ರಶ್ನೆ. ಅದಕ್ಕೆ ಸಮಾಧಾನ,
ಮಹಾತ್ಮರು ಅಂತ ಕೆಲವರನ್ನು ಹೇಳ್ತೇವೆ. ಇವರು ಮಹಾತ್ಮ ಮಹಾತ್ಮ ಮಹಾನುಭಾವರು ಮಹಾತ್ಮ ಅಂತ ಹೇಳ್ತೇವೆ. ಅಂದರೆ ಅರ್ಥ ಏನು? ಮಹಾತ್ಮರು ಅಂದರೆ ದೊಡ್ಡವರು ಅಂತ ಅಷ್ಟೇ ಅರ್ಥವೋ ಅಥವಾ ತಪೋವೃದ್ಧರು ಎಂದು ಅರ್ಥವೋ ಅಂದರೆ ಅಲ್ಲ. ಯೋಗದಿಂದ ದೊಡ್ಡವರು ಅಂತ ಅರ್ಥ. ಯೋಗ ಅಂದರೆ ಏನು? ಅರ್ಥಾನುಸಾರವಾಗಿ ತಪೋವೃದ್ಧರು ಎಂಬುದು ಯೋಗ ರೂಢಿಯಿಂದ ಅರ್ಥ. ಅಂದರೆ ಒಬ್ಬರನ್ನ ನಾವು ಮಹಾತ್ಮ ಮಹಾನುಭಾವರು ಅಂತ ಹೇಳಿದರೆ ಸುಮ್ಮನೆ ಹೇಳೋದಿಲ್ಲ. ಅವನೇನೋ ವಯಸ್ಸಾಗಿದೆ ಅಂಥೇಳಿ ಅಥವಾ ಇನ್ಯಾವುದಂತ ಅವನಲ್ಲಿರೋ ಗುಣಗಳನ್ನು ಹಿಡಿದು ಅವನಲ್ಲಿ ಯಾವ ಗುಣವು ವಿಶೇಷವಾಗಿರುತ್ತೋ ಅದರಿಂದ ಹೇಳುತ್ತೆ. ಆದ ಕಾರಣ ತಪೋವೃದ್ಧರು ಅಂತ ಹೇಳಿದಾಗ ಯೋಗ ರೂಢಿ, ಯೋಗ ಅರ್ಥದಿಂದ ಪದದ ಶಬ್ದಗಳ ಅರ್ಥದಿಂದ ಹೇಳೋದು, ರೂಢಿ ಒಂದು ಪದ್ಧತಿ, ಒಂದು ಮೊದಲಿಂದ ನಡ್ಕೊಂಡು ಬಂದಿರೋದು. ತಪೋವೃದ್ಧರು ಅಂತ ಯೋಗ ರೂಢಿಯಿಂದ ಅರ್ಥ ಮಹಾತ್ಮರು ಅಂದರೆ. ಹೀಗಾದರೆ ವೃದ್ಧಾತ್ಮ ಎಂಬುದಕ್ಕೆ ಪೂರ್ಣ ಸ್ವರೂಪನು ಅಂತ ಅರ್ಥ. ಹಾಗೆ ಯೋಗ ರೂಢಿಯಿಂದ ಗುಣಪೂರ್ಣ ಸ್ವರೂಪನು ಅಂತ ಅರ್ಥ ಹೇಳಿದರೂ ತಪ್ಪಾಗುವುದಿಲ್ಲ. ಅಂದರೆ ವೃದ್ಧಾತ್ಮ ಅಂತ ಹೇಳಿದರೆ ಗುಣಸ್ವರೂಪನು ಗುಣರೂಪನು ಗುಣಪೂರ್ಣನು ಅಂತ ಹೇಳಿದರೂ ತಪ್ಪಾಗುವುದಿಲ್ಲ. ಇನ್ನು ವೃದ್ಧಾತ್ಮ, ವೃದ್ಧನಾದವನು ಹೇಗಿರ್ತಾನೆ? ಬೆನ್ನು ಬಗ್ಗಿರುತ್ತೆ, ತಲೆ ಗಡ್ಡ ಎಲ್ಲವೂ ಕೂಡ ಬೆಳ್ಳಗಾಗಿರುತ್ತೆ, ಮೈಯೆಲ್ಲ ಕುಗ್ಗಿ ಹೋಗಿರುತ್ತೆ, ಹಣ್ಣಣ್ಣಾಗಿರುತ್ತೆ ಅಂತ ಅರ್ಥ ಇದೆ. ಇವನು ವೃದ್ಧ ಅಂತ ಹೇಳಿದರೆ ಈ ಅರ್ಥವನ್ನು ಹೇಳಬಹುದಲ್ಲ. ವೃದ್ಧಾತ್ಮ ಅಂತ ಹೇಳಿದರೆ ಭಗವಂತನಿಗೆ ಈ ಅರ್ಥ ಕೂಡುವುದೇ ಇಲ್ಲ. ಯಾಕೆ? ಭಗವಂತ ಬೆನ್ನು ಬಗ್ಗಿ ಗಡ್ಡ ಮೀಸ ಬೆಳ್ಳಗಾಗಿ ಮೈಯೆಲ್ಲ ಕುಗ್ಗಿ ಇಲ್ಲೇ ಇಲ್ಲ. ಅವನು ಯಾವಾಗೂ ನವ ತರುಣನಾಗಿರ್ತಾನೆ, ಒಳ್ಳೆ ಯುವಕನಾಗಿರ್ತಾನೆ. ಭಗವಂತನಿಗೆ ಈ ಅರ್ಥ ಹೇಳಿದರೆ ಪ್ರಮಾಣ ಬಾಧಿತವಾಗತ್ತೆ. ಅಂದರೆ ಭಗವಂತನಲ್ಲಿ ನಾವು ಏನು ವೃದ್ಧರು ಅಂತ ಹೇಳಿದರೆ ಈ ಪ್ರಾಕೃತವಾದ ಅರ್ಥಗಳನ್ನು ಹೇಳ್ತೇವೆ, ಅದು ಯಾವುದೂ ಭಗವಂತನಲ್ಲಿ ಕೂಡುವುದಿಲ್ಲ. ಆದ ಕಾರಣ ಅದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಶ್ರುತಿ ನಿರ್ಗುಣ ಶ್ರುತಿಯಿಂದ ಗುಣಪೂರ್ಣ ಸ್ವರೂಪನು ಎಂಬ ಅರ್ಥವೂ ಕೂಡ ಹೇಳುವುದು ಬಾಧಿತವಾಗತ್ತಲ್ಲ ಅಂತ. ಶ್ರುತಿ ಭಗವಂತನ ನಿರ್ಗುಣ ಅಂತ ಹೇಳ್ತಾ ಇದೆ. ಹಾಗೆ ನಿರ್ಗುಣವನ್ನು ಹೇಳುವ ಶ್ರುತಿಯಿಂದ ಭಗವಂತ ಗುಣಪೂರ್ಣ ಸ್ವರೂಪನು ಅಂತ ನೀವು ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ. ಅದಕ್ಕೆ ಅದೇ ನಿರ್ಗುಣ ಶ್ರುತಿಗೆ ಪ್ರಾಕೃತೈರ್ಹೇಯ ಸಂಯುಕ್ತೈ ಗುಣೈ ಹೀನತ್ವ ಮುಚ್ಯತೆ. ಅಂದರೆ ಪದ್ಮಪುರಾಣದಲ್ಲಿ ಏನು ಹೇಳಲ್ಪಟ್ಟ ಆ ನಿರ್ಗುಣ ಶ್ರುತಿಗೆ ವಿರೋಧವಾಗಿ ಏನಾಗತ್ತೆ ಅಂದರೆ ಭಗವಂತನು ಪ್ರಾಕೃತ ಗುಣರಹಿತನೇ ಹೊರತು, ನಿರ್ಗುಣ ಅಂತ ಹೇಳಿದರೆ ಪ್ರಾಕೃತ ರಹಿತನು ಅಂತ ಅಷ್ಟೇ ಹೊರತು ಅವನು ಪೂರ್ಣ ಗುಣಗಳೇ ಇಲ್ಲದೇ ಇರುವವನು ಅಂತಲ್ಲ. ನಾವು ಎಷ್ಟೋ ಸಾರಿ ಇಲ್ಲಿಯವರೆಗೆ ಹೇಳ್ಕೊಂಡಿದ್ದೇವೆ, ಭಗವಂತ ನಿರ್ಗುಣ ನಿರಾಕಾರ ಅಂತ ಹೇಳಿದರೆ ಅವನು ಪ್ರಕೃತಿ ಸಂಬಂಧ ಇಲ್ಲದೇ ಇರುವ ಅಪ್ರಾಕೃತನಾದ ಕಾರಣ ಅವನಿಗೆ ಪ್ರಕೃತಿ ಸಂಬಂಧಪಟ್ಟ ಪ್ರಾಕೃತ ಗುಣಗಳು ಇಲ್ಲದೇ ಇರುವವನು, ಪ್ರಾಕೃತ ಆಕಾರ ಇಲ್ಲದೇ ಇರುವವನು ಅಂತ ಅರ್ಥವೇ ಹೊರತು ಗುಣವೇ ಇಲ್ಲ ಆಕಾರವೇ ಇಲ್ಲ ಅಂತಲ್ಲ ಅರ್ಥ. ಅಪ್ರಾಕೃತವಾದ ಗುಣಗಳು ಆಕಾರಗಳು ಉಳ್ಳವನು ಆದ ಕಾರಣ ಅವನು ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿದ್ದಾನೆ, ಸುಂದರ ಮನೋಹರ ರೂಪವನ್ನು ಉಳ್ಳವನಾಗಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ವೃದ್ಧಾತ್ಮನೇ ನಮಃ. ಓಂ ಪ್ರಮಾದ ಮತಂದ್ರಾಹ ಓಷು ಪ್ರಯಾಹಿ ವಾಜೇಭಿರ್ಮಾಹೃಣೀತ ಅಭ್ಯಸ್ಮಾನ್ ಮಹಾ ಇವ ಯುವಜಾನಿಹಿ ಮೋಶ್ವದ್ಯ. ಅತಂದ್ರಾಹ
ನಿದ್ರೆ ತೂಕಡಿಕೆ ಇಲ್ಲದೇ ಇರುವ ದೇವತೆಗಳು ಪ್ರಮಾದಂ ಎಚ್ಚರಗೇಡಿತನವನ್ನು ಓ ಎಂದೆಂದು ಆ ಎಲ್ಲ ಥರದಿಂದಲೂ ಕೂಡ ನಯಂತಿ ಸಹಿಸುವುದಿಲ್ಲ. ಇಂದ್ರನೇ ವಾಜೇಭಿಹಿ ಅನ್ನಾದಿಗಳಿಂದ ರಕ್ಷಿಸಲು ಚೆನ್ನಾಗಿ ನಿಶ್ಚಯವಾಗಿ ಯಾಹಿ ಬ ಯುವಜಾನಿಹಿ ಯುವತಿಯ ಗಂಡನಾದ ಮಹಾನ್ ಇವ ವೃದ್ಧನಂತೆ ಅಸ್ಮಾನ್ ನಮ್ಮನ್ನು ಅಭಿಮಾಹೃಣೀತ ಸತಾಯಿಸಬೇಡ. ದೇವತೆಗಳಿಗೆ ನಿದ್ದೆ ಇಲ್ಲ, ತೂಕಡಿಕೆ ಇರಲ್ಲ. ಅವರು ಅನಿಮಿಷರು, ಅಂದರೆ ರೆಪ್ಪೆ ಹೊಡೆಯದೇ ಇರುವವರು. ಅವರಿಗೆ ನಿದ್ದೆ ಎಂಬುದೇ ಇರೋದಿಲ್ಲ. ನಿದ್ದೆ ಇಲ್ಲದ ಮೇಲೆ ತೂಕಡಿಕೆ ಎಂಬುದೇ ಇರೋದಿಲ್ಲ. ಇಂತಹ ದೇವತೆಗಳು ಯಾವನು ಸೋಮಾರಿತನದಿಂದ ಇದ್ದು ಯಾವಾಗ ನಿದ್ದೆ ಮಾಡ್ತಾ ನಿದ್ದೆ ಕಣ್ಣುಗಳಿಂದ ಯಾವಾಗೂ ಇರ್ತಾನೋ ಅಂಥವರನ್ನು ನಿದ್ದೆ ಇಲ್ಲದೇ ಇರುವ ದೇವತೆಗಳು ಅವರನ್ನು ಸಹಿಸುವುದಿಲ್ಲ. ಹೇ ಇಂದ್ರನೇ, ಇಂದ್ರನಾಮಕ ಭಗವಂತನೇ, ಅನ್ನಾದಿಗಳಿಂದ ನಮ್ಮನ್ನು ನೀನು ರಕ್ಷಿಸಲು ನೀನು ಬಾ. ನೀನು ನಮ್ಮನ್ನು ಸತಾಯಿಸಬೇಡ ಅಂತ ದೇವರನ್ನ ಕೇಳ್ತಾ ಇದ್ದಾರೆ. ಹೇಗೆ ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ. ಒಬ್ಬ ವೃದ್ಧನಾದ ಗಂಡ ಒಳ್ಳೆಯ ಯುವತಿಯಾದ ಹೆಂಡತಿಯನ್ನು ಹೇಗೆ ಸತಾಯಿಸುತ್ತಾನೋ, ಆಕೆಯ ಬೈಕೆಗಳನ್ನು ತೀರಿಸದೆ ಏನೋ ಒಂದು ಕುಂಟು ನೆಪಗಳು ಹೇಳಿ ಹೇಗೆ ಸತಾಯಿಸುತ್ತಾನೋ ಯಾಕೆ ಅವನ ಬಣ್ಣ ಬಯಲಾಗತ್ತೆ ಎಂಬ ಭಯ. ಆ ರೀತಿಯಾಗಿ ನೀನು ಹಾಗಲ್ಲ. ನೀನು ನಾವು ಕರೆದಾಗೆ, ಅಂದರೆ ಭಕ್ತರು ನಾವು ಕರೆದಾಗೆ ನೀನು ಬೇಗನೆ ಬಾ ಅಂಥೇಳಿ ಪ್ರಾರ್ಥನೆ ಮಾಡ್ತಾರೆ. ಇನ್ನು ವೃದ್ಧಾತ್ಮ ಅಂತ ಹೇಳಿದರೆ, ವೃದ್ಧ ದಯಾ ಮೊದಲಾದ ಗುಣಗಳು ಉಳ್ಳ ದಯಾ ಮೊದಲಾದ ಗುಣಗಳಿಂದ ಸಮೃದ್ಧರಾದ ಆತ್ಮ, ಅಂದರೆ ಬ್ರಹ್ಮಾದಿಗಳನ್ನು ಸೇವಕರಾಗಿ ಉಳ್ಳ ವಿಷ್ಣುವೇ ವೃದ್ಧಾತ್ಮ. ಅಂದರೆ ದಯಾ ಮೊದಲಾದ ಗುಣಗಳು ಸಮೃದ್ಧವಾಗಿರುವ ಬ್ರಹ್ಮ, ವಾಯು ಮೊದಲಾದ ದೇವತೆಗಳನ್ನು ಸೇವಕನಾಗಿ ಉಳ್ಳವನು ವಿಷ್ಣುವು. ಆದ ಕಾರಣ ಅವನು ವೃದ್ಧಾತ್ಮ. ವೃದ್ಧಾ ದಯಾಳುತ್ವಾದಿ ಗುಣಸಮೃದ್ಧ ಆತ್ಮಾನಃ ಬ್ರಹ್ಮಾದ್ಯಾ ದೇವಾ ಸೇವಕತ್ವೇನ ಯಸ್ಯ ಸಹ ವೃದ್ಧಾತ್ಮ ಇತಿ ವೃದ್ಧಾತ್ಮಮೂರ್ತಿರತ್ರ. ಅದೇ ವಿಷಯವನ್ನೇ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಭಗವಂತನಿಗೆ ವೃದ್ಧಾತ್ಮ ಎಂಬುವ ಹೆಸರು ಬಂದಿದೆ ಅಂತ ಹೇಳ್ತಾ, ಇನ್ನು ಮಹಾಕ್ಷಃ ಎಂಬುವಂತಹ ಭಗವಂತನ ನಾಮವನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.